Okay, PCl3 so ಈಸಿಯಾಗಿ ಅಟ್ಮಾಸ್ಫಿಯರ್ ಇರ್ತಕ್ಕಂತ ಸೊ ವಾಟರ್ ಡ್ರಾಪ್ಲೆಟ್ಸ್ ಇಸ್ ನಥಿಂಗ್ ಬಟ್ ಮಾಯಿಶ್ಚರ್ ಜೊತೆ ರಿಯಾಕ್ಟ್ ಆದ್ರೆ ಈಸಿಯಾಗಿ ಹೈಡ್ರಲೈಸ್ ಆಗುತ್ತೆ ಅಂತ ಹೇಳ್ತೀರಾ. ಹೈಡ್ರಲೈಸ್ ಆದ್ರೆ ನಿಮ್ಗೆ ಯಾವ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ ನೋಡಿ PCl3. ಸೊ ಅಟ್ಮಾಸ್ಫಿಯರ್ ಇರ್ತಕ್ಕಂತ ಮಾಯಿಶ್ಚರ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಮಾಯಿಶ್ಚರ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ ಇಸ್ ನಥಿಂಗ್ ಬಟ್ ವಾಟರ್ ಮಾಲಿಕ್ಯೂಲ್ಸ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. Okay, phosphorus trichloride reacts with water molecules or moisture. Atmospheric moisture ಜೊತೆ ರಿಯಾಕ್ಟ್ ಆದ್ರೆ so usually water molecules okay, H plus okay, so OH minus dissociate ಆಗ್ತಾ ಇದೆ. So ಇಲ್ಲಿ 3 hydrogen atoms so 3 chlorine atoms ಜೊತೆ ರಿಯಾಕ್ಟ್ ಆದ್ರೆ okay, HCl ಫಾರ್ಮೇಶನ್ ಆಗುತ್ತೆ. 3 HCl okay, plus remaining okay, 3 hydrogen atoms ಇದೆ, 3 oxygen atoms ಇದೆ, 1 phosphorus ಇದೆ. So ಮತ್ತೆ ಏನ್ ಫಾರ್ಮೇಶನ್ ಆಗುತ್ತೆ ನಿಮಗೆ ಅಂದ್ರೆ H3PO3 so phosphorus acid ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ತೀರಾ. ಸೊ ಇನ್ನೊಂದು ಕ್ವಶನ್ಸ್ ಕೇಳಬಹುದು ನಿಮಗೆ, ಫಾಸ್ಫರಸ್ ಟ್ರೈಕ್ಲೋರೈಡ್ ಏನಾದ್ರು ಮಾಯಿಶ್ಚರ್ ಜೊತೆ ರಿಯಾಕ್ಟ್ ಆದ್ರೆ ವೈಟ್ ಫ್ಯೂಮ್ಸ್ ಫಾರ್ಮೇಶನ್ ಆಗುತ್ತೆ, ಗಿವ್ ರೀಸನ್ ಅಂತ ಹೇಳ್ತೀರಾ. ವೈಟ್ ಫ್ಯೂಮ್ ಫಾರ್ಮೇಶನ್ ಆಗ್ತಾ ಇದೆ, ರೀಸನ್ಸ್ ಕೊಡಿ ಅಂದ್ರೆ ಫಾಸ್ಫರಸ್ ಟ್ರೈಕ್ಲೋರೈಡ್ ವಾಟರ್ ಮಾಲಿಕ್ಯೂಲ್ಸ್ ಜೊತೆ ರಿಯಾಕ್ಟ್ ಆದ್ರೆ ನಿಮಗೆ HCl ಮತ್ತೆ ಫಾಸ್ಫರಸ್ ಆಸಿಡ್ ಫಾರ್ಮೇಶನ್ ಆಗ್ತಾ ಇದೆ. ಡ್ಯೂ ಟು ದಿ ಫಾರ್ಮೇಶನ್ ಆಫ್ HCl ಗ್ಯಾಸ್ ನಿಮಗೆ ಫ್ಯೂಮ್ಸ್ ಏನಾಗಿರುತ್ತೆ ಅಂದ್ರೆ ವೈಟ್ ಕಲರ್ ನ ಎಕ್ಸಿಬಿಟ್ ಮಾಡ್ತಾ ಇದೆ. So white color fumes is formed due to the formation of HCl gas ಅಂತ ಹೇಳ್ತೀರಾ. Okay, now this is about one of the properties of phosphorus trichloride ಅಂತ ಹೇಳ್ತೀವಿ. So ಮಾಯಿಶ್ಚರ್ ಜೊತೆ ರಿಯಾಕ್ಟ್ ಆದ್ರೆ ಈಸಿಯಾಗಿ ಫಾಸ್ಫರಸ್ ಆಸಿಡ್ ಫಾರ್ಮೇಶನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅದೇ ತರ PCl3 ಏನಾದ್ರು ಆರ್ಗ್ಯಾನಿಕ್ ಕಾಂಪೌಂಡ್ ಕಂಟೈನಿಂಗ್ OH ಗ್ರೂಪ್ ಆಲ್ಕೋಹಾಲ್ಸ್ ಇರಬಹುದು, ಆಸಿಡ್ಸ್ ಜೊತೆ ರಿಯಾಕ್ಟ್ ಆದ್ರೆ ವಿತ್ ರೆಸ್ಪೆಕ್ಟಿವ್ ಹಲೈಡ್ ಫಾರ್ಮೇಶನ್ ಆಗುತ್ತೆ, ಪ್ಲಸ್ ಅದ್ರ ಜೊತೆನಲ್ಲಿ ಸೊ ಫಾಸ್ಫರಸ್ ಆಸಿಡ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ತೀರಾ. ಓಕೆ, ನೆಕ್ಸ್ಟ್ PCl3 ಆದ್ಮೇಲೆ ಸೊ ಇನ್ನೊಂದು ಹಲೈಡ್ಸ್ ಆಫ್ ಫಾಸ್ಫರಸ್ ಹೋದ್ರೆ PCl5 ಅಂತ ಹೇಳ್ತೀವಿ, ಫಾಸ್ಫರಸ್ ಪೆಂಟಾಕ್ಲೋರೈಡ್ ಅಂತ ಹೇಳ್ತೀವಿ. ಸೊ ಫಾಸ್ಫರಸ್ ಪೆಂಟಾಕ್ಲೋರೈಡ್ ಯೆಲ್ಲೋಯಿಶ್ ವೈಟ್ ಕಲರ್ ಸಾಲಿಡ್ ಅಲ್ಲಿ ಎಕ್ಸಿಬಿಟ್ ಆಗುತ್ತೆ ನಿಮಗೆ. ಸೊ ಈ ಫಾಸ್ಫರಸ್ ಪೆಂಟಾಕ್ಲೋರೈಡ್ ನ ಯಾವ ತರ ಪ್ರಿಪೇರ್ ಮಾಡ್ತೀರಾ ಅಂದ್ರೆ ಸೇಮ್ ವೈಟ್ ಫಾಸ್ಫರಸ್ ಏನಿದೆ ಸೊ ಈ ವೈಟ್ ಫಾಸ್ಫರಸ್ ನ ಡ್ರೈ ಕ್ಲೋರಿನ್ ಜೊತೆ ಕ್ಲೋರಿನ್ ಗ್ಯಾಸ್ ಜೊತೆ ರಿಯಾಕ್ಟ್ ಮಾಡ್ತೀರಾ. ಸೊ ಲಿಮಿಟೆಡ್ ಅಮೌಂಟ್ ಆಫ್ ಕ್ಲೋರಿನ್ ಗ್ಯಾಸ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಮೀನ್ಸ್ 6 ಮಾಲಿಕ್ಯೂಲ್ಸ್ ಆಫ್ ಕ್ಲೋರಿನ್ ಜೊತೆ ರಿಯಾಕ್ಟ್ ಮಾಡಿದ್ರೆ PCl3 ಬರುತ್ತೆ. ಎಕ್ಸೆಸ್ ಆಫ್ ಕ್ಲೋರಿನ್ ಗ್ಯಾಸ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನ್ ಫಾರ್ಮೇಶನ್ ಆಗುತ್ತೆ ಅಂದ್ರೆ PCl5 ಫಾರ್ಮೇಶನ್ ಆಗುತ್ತೆ. ಫಾಸ್ಫರಸ್ ಪೆಂಟಾಕ್ಲೋರೈಡ್ ಫಾರ್ಮೇಶನ್ ಆಗುತ್ತೆ. ಲಿಮಿಟೆಡ್ ಅಮೌಂಟ್ ಆಫ್ ಡೈಕ್ಲೋರಿನ್ 6 ಮಾಲಿಕ್ಯೂಲ್ಸ್ ಜೊತೆ ರಿಯಾಕ್ಟ್ ಆದ್ರೆ PCl3, 10 ಮಾಲಿಕ್ಯೂಲ್ಸ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ PCl5 ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಒಂದು ಪ್ರಿಪರೇಷನ್ ಆದ್ರೆ ನೆಕ್ಸ್ಟ್ ಅಲ್ಲಿ ವೈಟ್ ಫಾಸ್ಫರಸ್ ನ ಥಯೋನಿನ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಮಾಡಿ PCl3 ಫಾರ್ಮೇಶನ್ ಮಾಡಿದ್ರಿ. ಸೇಮ್ ಇಲ್ಲಿ ವೈಟ್ ಫಾಸ್ಫರಸ್ ನ ಓಕೆ ಸೊ ಸಲ್ಫ್ಯೂರೈಡ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಮಾಡ್ತೀರಾ. ಸಲ್ಫ್ಯೂರೈಡ್ ಕ್ಲೋರೈಡ್ ಇಸ್ ನಥಿಂಗ್ ಬಟ್ SO2 Cl2. So white phosphorus heated in presence of sulfuride chloride. Sulfuride chloride ಜೊತೆ ರಿಯಾಕ್ಟ್ ಆದ್ರೆ 10 molecules of chlorine ಜೊತೆ ಓಕೆ ವೈಟ್ ಫಾಸ್ಫರಸ್ ರಿಯಾಕ್ಟ್ ಆದ್ರೆ ಸೇಮ್ ನಿಮಗೆ 4 PCl5 ಫಾರ್ಮೇಶನ್ ಆಗುತ್ತೆ. ಫಾಸ್ಫರಸ್ ಪೆಂಟಾಕ್ಲೋರೈಡ್ ಪ್ಲಸ್ ಇನ್ನೇನು ಉಳಿದಿರುತ್ತೆ ಅಂದ್ರೆ 10 molecules of sulfur dioxide gas ಫಾರ್ಮೇಶನ್ ಆಗುತ್ತೆ. So these are the two methods of preparations of PCl5. ಒಂದು white phosphorus ನ excess of dry chlorine gas ಜೊತೆ ರಿಯಾಕ್ಟ್ ಮಾಡ್ತೀರಾ. ಓಕೆ, ಲಿಮಿಟೆಡ್ ಅಮೌಂಟ್ ಜೊತೆ ರಿಯಾಕ್ಟ್ ಮಾಡಿದ್ರೆ PCl3, excess amount of chlorine ಜೊತೆ ರಿಯಾಕ್ಟ್ ಮಾಡಿದ್ರೆ PCl5 ಫಾರ್ಮೇಶನ್ ಆಗುತ್ತೆ. ಅದೇ ತರ white phosphorus ನ ಸಲ್ಫ್ಯೂರೈಡ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಮಾಡಿದ್ರೆ PCl5 ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇನ್ನು ನೆಕ್ಸ್ಟ್ ಪ್ರಾಪರ್ಟೀಸ್ ಅಂತ ಬಂದ್ರೆ ಓಕೆ ಸೊ PCl5 ಸಹ ಅಟ್ಮಾಸ್ಫಿಯರ್ ಇರ್ತಕ್ಕಂತ ಮಾಯಿಶ್ಚರ್ ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ಮಾಯಿಶ್ಚರ್ ಜೊತೆ ರಿಯಾಕ್ಟ್ ಆದಾಗ ಏನ್ ಫಾರ್ಮೇಶನ್ ಆಗುತ್ತೆ ನೋಡೋಣ. ಸೊ PCl5 reacts with water molecules H2O. ಸೊ ಅಟ್ಮಾಸ್ಫಿಯರಿಕ್ ಮಾಯಿಶ್ಚರ್ ಜೊತೆ ರಿಯಾಕ್ಟ್ ಆದ್ರೆ 3 molecules of water ಜೊತೆ ಏನಾದ್ರು ರಿಯಾಕ್ಟ್ ಆದ್ರೆ ಓಕೆ ಇಲ್ಲಿರ್ತಕ್ಕಂತ ಹೈಡ್ರೋಜನ್ ಕ್ಲೋರಿನ್ ಜೊತೆ ರಿಯಾಕ್ಟ್ ಆದ್ರೆ HCl ಫಾರ್ಮೇಶನ್ ಆಗುತ್ತೆ. ಪ್ಲಸ್ ಇನ್ನೇನ್ ಫಾರ್ಮೇಶನ್ ಆಗುತ್ತೆ POCl3 ಫಾರ್ಮೇಶನ್ ಆಗುತ್ತೆ. ಸರಿ, Cl3 ರಿಯಾಕ್ಟ್ ಆದ್ರೆ PCl3 ರಿಯಾಕ್ಟ್ ಆದ್ರೆ ಓಕೆ HCl ಮತ್ತೆ ಓಕೆ ಇನ್ನೇನ್ ಫಾರ್ಮೇಶನ್ ಆಗಿತ್ತು ನಿಮಗೆ HCl ಮತ್ತೆ ಓಕೆ ಫಾಸ್ಫರಸ್ ಆಸಿಡ್ ಫಾರ್ಮೇಶನ್ ಆಗಿತ್ತು. ಇಲ್ಲಿ PCl5 ರಿಯಾಕ್ಟ್ ಆದ್ರೆ ಓಕೆ HCl 2 molecules of HCl ಫಾರ್ಮೇಶನ್ ಆಗುತ್ತೆ. 2 molecules of HCl ಬಂದ್ರೆ ಇನ್ನೇನು ಉಳಿದಿರುತ್ತೆ ಇಲ್ಲಿ PCl3 ಮತ್ತೆ ಆಕ್ಸಿಜನ್ ಉಳಿದಿರುತ್ತೆ. ಈ PCl3 ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಏನ್ ಫಾರ್ಮೇಶನ್ ಆಗುತ್ತೆ ಅಂದ್ರೆ POCl3 ಫಾರ್ಮೇಶನ್ ಆಗುತ್ತೆ. ಸೊ ಇಲ್ಲಿ ಫಾರ್ಮೇಶನ್ ಆಗಿರ್ತಕ್ಕಂಥ POCl3 ಇಂಟರ್ಮೀಡಿಯೇಟ್ ಕಾಂಪೌಂಡ್ ಆಗಿರುತ್ತೆ. ಈ ಫಾಸ್ಫರಸ್ ಆಕ್ಸಿಕ್ಲೋರೈಡ್ ಇದೆ, ಈ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಅಗೇನ್ ರಿಯಾಕ್ಟ್ಸ್ ವಿತ್ ಮಾಯಿಶ್ಚರ್. ಮತ್ತೆ ಮಾಯಿಶ್ಚರ್ ಜೊತೆ ರಿಯಾಕ್ಟ್ ಆದ್ರೆ ಸೊ 3 excess of water molecules ಅಥವಾ ಮಾಯಿಶ್ಚರ್ ಜೊತೆ ರಿಯಾಕ್ಟ್ ಆದ್ರೆ 3 molecules of hydrogen ಜೊತೆ ರಿಯಾಕ್ಟ್ ಆದ್ರೆ ಸೇಮ್ ನಿಮಗೆ ಸೊ ಫಾಸ್ಫರಸ್ ಆಸಿಡ್ ಫಾರ್ಮೇಶನ್ ಆಗುತ್ತೆ. ಒಂದು H3
PO3 phosphorus acid H3PO3 ಫಾರ್ಮೇಷನ್ ಆಯ್ತು 6 ಹೈಡ್ರೋಜನ್ ಆಟಮ್ ಅಲ್ಲಿ 3 ಹೈಡ್ರೋಜನ್ ಆಟಮ್ ಆಲ್ರೆಡಿ ಇನ್ವಾಲ್ವ್ ಆಗಿದೆ, ಒಂದು ಫಾಸ್ಫರಸ್ ಆಟಮ್ಸ್ ಉಳಿದಿದೆ. ಓಕೆ, PO3 ಇದೆ. ಸೊ ಅಲ್ಲಿ ಯೂಶುವಲಿ ಸೊ ನಿಮಗೆ PCl3 ರಿಯಾಕ್ಟ್ ಆದ್ರೆ H3PO3 ಫಾರ್ಮೇಷನ್ ಆಗುತ್ತೆ, PCl5 ರಿಯಾಕ್ಟ್ ಆದ್ರೆ H3PO4 ಫಾರ್ಮೇಷನ್ ಆಗುತ್ತೆ. H3PO3 ನ ಫಾಸ್ಫರಸ್ ಆಸಿಡ್ ಅಂತ ಹೇಳಿದ್ರಾ, H3PO4 ನ ಫಾಸ್ಫೋರಿಕ್ ಆಸಿಡ್ ಅಂತ ಹೇಳಿದ್ರಾ. ಇಲ್ಲಿ POCl3 ಎಕ್ಸೆಸ್ ಆಫ್ ಮಾಯಿಶ್ಚರ್ ಇಸ್ ನಥಿಂಗ್ ಬಟ್ ವಾಟರ್ ಮಾಲಿಕ್ಯೂಲ್ಸ್ ಜೊತೆ ರಿಯಾಕ್ಟ್ ಆದ್ರೆ ಇನ್ಸ್ಟೆಡ್ ಆಫ್ ಫಾಸ್ಫರಸ್ ಆಸಿಡ್ ನಮಗೆ ಫಾಸ್ಫೋರಿಕ್ ಆಸಿಡ್ ಫಾರ್ಮೇಷನ್ ಆಗುತ್ತೆ, ಪ್ಲಸ್ ಅದ್ರ ಜೊತೆನಲ್ಲಿ HCl ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ರೆ. ಸೊ ಹಾಗಾಗಿ ನಿಮಗೆ ಓವರ್ ಆಲ್ ರಿಯಾಕ್ಷನ್ಸ್ ನ ಬರುತ್ತೆ. ಸೊ ಎರಡೂ ಕಡೆ ನಮಗೆ POCl3 ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಹಾಗಾಗಿ PCl5 ಓಕೆ ರಿಯಾಕ್ಟ್ಸ್ ವಿತ್ ಟೋಟಲ್ ವಾಟರ್ ಮಾಲಿಕ್ಯೂಲ್ಸ್ ಎಷ್ಟು ರಿಯಾಕ್ಟ್ ಆಗ್ತಾ ಇದೆ 3 + 1, ಸೊ 4 ಮಾಲಿಕ್ಯೂಲ್ಸ್ ಎಕ್ಸೆಸ್ ಆಫ್ ಮಾಯಿಶ್ಚರ್ ಜೊತೆ ರಿಯಾಕ್ಟ್ ಆದ್ರೆ ನಮಗೆ ಏನ್ ಫಾರ್ಮೇಷನ್ ಆಗುತ್ತೆ ಅಂದ್ರೆ ಫಾಸ್ಫೋರಿಕ್ ಆಸಿಡ್ ಫಾರ್ಮೇಷನ್ ಆಗುತ್ತೆ, H3PO4 ಪ್ಲಸ್ ಟೋಟಲ್ ನಂಬರ್ ಆಫ್ HCl ಎಷ್ಟು ಇರುತ್ತೆ ಅಂದ್ರೆ 5 ಮಾಲಿಕ್ಯೂಲ್ಸ್ ಆಫ್ HCl ಅಂತ ಹೇಳ್ತೀರಾ. ಓಕೆ, ಅಲ್ಲಿ PCl3 ಮಾಯಿಶ್ಚರ್ ಜೊತೆ ರಿಯಾಕ್ಟ್ ಆದ್ರೆ ಫಾಸ್ಫರಸ್ ಆಸಿಡ್ ಫಾರ್ಮೇಷನ್ ಆಗುತ್ತೆ, ಅದೇ ತರ PCl5 ಫಾರ್ಮೇಷನ್ ರಿಯಾಕ್ಟ್ ಆದ್ರೆ ಫಾಸ್ಫೋರಿಕ್ ಆಸಿಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತೀರಾ, ಒಂದು ಪ್ರಾಪರ್ಟಿ. ಓಕೆ, ನೆಕ್ಸ್ಟ್ ಪ್ರಾಪರ್ಟೀಸ್ ಗೆ ಬಂದ್ರೆ PCl5 ಓಕೆ ಸೊ ಆರ್ಗಾನಿಕ್ ಕಾಂಪೌಂಡ್ ಕಂಟೈನಿಂಗ್ OH ಗ್ರೂಪ್, ಹೈಡ್ರಾಕ್ಸಿ ಗ್ರೂಪ್ ಇರತಕ್ಕಂತ ಕಾರ್ಬಾಕ್ಸಿಲಿಕ್ ಆಸಿಡ್ ಮತ್ತೆ ಓಕೆ ಸೊ ಆಲ್ಕೋಹಾಲ್ ಜೊತೆ PCl5 ಯಾವ ತರ ರಿಯಾಕ್ಟ್ ಆಗುತ್ತೆ. ಸೊ ಬೆಸ್ಟ್ ಎಕ್ಸಾಂಪಲ್ ಅಸಿಟಿಕ್ ಆಸಿಡ್ ತಗೊಳ್ಳಿ, CH3COOH reacts with PCl5. ಓಕೆ, ಸೊ ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂದ್ರೆ ಸೊ ಈ ಕಡೆ ಸೊ ರಿಯಾಕ್ಟ್ ಆಗುತ್ತೆ, ಈ ಕಡೆ ರಿಯಾಕ್ಟ್ ಆಗುತ್ತೆ. ಸೊ ಈ ಕಡೆ ಒಂದು ಕ್ಲೋರಿನ್ ಆಟಮ್ಸ್, ಈ ಕಡೆ ಒಂದು ಕ್ಲೋರಿನ್ ಆಟಮ್ಸ್, ಎರಡು ಕಾಂಪೌಂಡ್ ಫಾರ್ಮೇಷನ್ ಆಯ್ತು, ಒಂದು CH3COCl ಇನ್ನೊಂದು HCl. ಅಂದ್ರೆ ಸೊ PCl5 ಅಲ್ಲಿ ಆಲ್ರೆಡಿ ಕ್ಲೋರಿನ್ ಆಟಮ್ಸ್ ಎರಡು ಆಟಮ್ಸ್ ಜೊತೆ ರಿಯಾಕ್ಟ್ ಆಗಿದೆ, ಒಂದು CH3CO ಜೊತೆ ರಿಯಾಕ್ಟ್ ಆಯ್ತು, ಇನ್ನೊಂದು ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಯ್ತು. ಇನ್ನ ಉಳಿದಿರೋದ್ರಲ್ಲಿ PCl3, ಆ PCl3 ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಏನ್ ಫಾರ್ಮೇಷನ್ ಆಗುತ್ತೆ ಅಂದ್ರೆ POCl3 ಫಾರ್ಮೇಷನ್ ಆಗುತ್ತೆ. ಸೊ ಇನ್ನು ಉಳಿದಿರೋದ್ರಲ್ಲಿ PCl3 ಇರುತ್ತೆ. ಸೊ ಕಾಂಪೌಂಡ್ ಏನ್ ಫಾರ್ಮೇಷನ್ ಆಗುತ್ತೆ, ಒಂದು ಅಸಿಟೈಲ್ ಕ್ಲೋರೈಡ್ CH3COCl ಪ್ಲಸ್ HCl ಪ್ಲಸ್ ಇನ್ನೇನ್ ಫಾರ್ಮೇಷನ್ ಆಗುತ್ತೆ ಅಂದ್ರೆ ಫಾಸ್ಫರಸ್ ಆಕ್ಸಿಕ್ಲೋರೈಡ್ POCl3 ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಅದೇ ತರ ನೆಕ್ಸ್ಟ್ ಓಕೆ ಸೊ ಅಸಿಟಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದ್ರೆ ಅಸಿಟೈಲ್ ಕ್ಲೋರೈಡ್ ಫಾರ್ಮೇಷನ್ ಆಯ್ತು, ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಆದ್ರೆ CH3CH2OH ಇಂತೆಲ್ಲ ಆಲ್ಕೋಹಾಲ್ ರಿಯಾಕ್ಟ್ಸ್ ವಿತ್ ಫಾಸ್ಫರಸ್ ಓಕೆ ಪೆಂಟಾಕ್ಲೋರೈಡ್ PCl5 ಅಂದ್ರೆ ಸೊ ಈ ಕಡೆ ಒಂದು ಕ್ಲೋರಿನ್ ಗ್ಯಾಸ್ ರಿಯಾಕ್ಟ್ ಆಗುತ್ತೆ, ಈ ಕಡೆ ಒಂದು ಕ್ಲೋರಿನ್ ಗ್ಯಾಸ್, ಇನ್ನು ಉಳಿದಿರೋದು PCl3 ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ POCl3 ಫಾರ್ಮೇಷನ್ ಆಗುತ್ತೆ. ಸೊ ಹಾಗಾಗಿ ಪ್ರಾಡಕ್ಟ್ ಏನ್ ಫಾರ್ಮೇಷನ್ ಆಗುತ್ತೆ ಅಂದ್ರೆ ಈಥೈಲ್ ಕ್ಲೋರೈಡ್ CH3CH2Cl ಪ್ಲಸ್ HCl ಪ್ಲಸ್ POCl3 ಫಾರ್ಮೇಷನ್ ಆಗುತ್ತೆ. ಸೊ ಹಾಗಾಗಿ ಸೇಮ್ PCl3 ರಿಯಾಕ್ಟ್ ಆದಾಗ ಫಾಸ್ಫರಸ್ ಆಸಿಡ್ ಫಾರ್ಮೇಷನ್ ಆಗ್ತಾ ಇತ್ತು, PCl5 ಆರ್ಗಾನಿಕ್ ಕಾಂಪೌಂಡ್ ರಿಯಾಕ್ಟ್ಸ್ ವಿತ್ ಓಕೆ ಅಥವಾ ಆರ್ಗಾನಿಕ್ ಕಾಂಪೌಂಡ್ ಕಂಟೈನಿಂಗ್ OH ಗ್ರೂಪ್ ಇರತಕ್ಕಂತ ಕಾಂಪೌಂಡ್ ಜೊತೆ ರಿಯಾಕ್ಟ್ ಆದ್ರೆ ನಮಗೆ ಇಲ್ಲಿ ಫಾಸ್ಫರಸ್ ಆಕ್ಸಿಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾ. ಓಕೆ, these are the properties of ಓಕೆ ಫಾಸ್ಫರಸ್ ಟ್ರೈಹಾಲೈಡ್ ಮತ್ತೆ ಫಾಸ್ಫರಸ್ ಪೆಂಟಾಹಾಲೈಡ್ಸ್ ಅಂತ ಹೇಳ್ತಾ. ಒಂದು ಫಾಸ್ಫರಸ್ ಟ್ರೈಹಾಲೈಡ್ಸ್ ನ ಸ್ಟ್ರಕ್ಚರ್ ಬಂದ್ರೆ ಓಕೆ PCl3 ಪಿರಮಿಡಲ್ ಸ್ಟ್ರಕ್ಚರ್ ಎಕ್ಸಿಬಿಟ್ ಆಗುತ್ತೆ which containing one lone pair of electrons ಅಂತ ಹೇಳ್ತಾ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದ್ರೆ ಸ್ಟ್ರಕ್ಚರ್ ಆಫ್ PCl5 ಒಂದು. ಸೊ ಯೂಶುವಲಿ ಫಸ್ಟ್ ಇಯರ್ ಅಲ್ಲಿ ಓದಿರ್ತೀರಾ PCl5 ನಿಮಗೆ ಟ್ರಿಗೋನಲ್ ಬೈಪಿರಮಿಡಲ್ ಅಥವಾ ಟ್ರಿಗೋನಲ್ ಬೈಪಿರಮಿಡಲ್ ಸ್ಟ್ರಕ್ಚರ್ ಎಕ್ಸಿಬಿಟ್ ಆಗುತ್ತೆ. ಓಕೆ, ಸೊ ಈಗ ಎಕ್ಸಿಬಿಟ್ ಆಗುತ್ತೆ, ಒಂದು ಫಾಸ್ಫರಸ್ ಇದೆ, ಕ್ಲೋರಿನ್ ಆಟಮ್, ಕ್ಲೋರಿನ್. Okay, these three chlorine atoms are lie on the same plane. Okay, bipyramidal ಅಂದ್ರೆ so above the plane ಒಂದಿರುತ್ತೆ, so ಇನ್ನೊಂದು below the plane ಇರುತ್ತೆ. ಓಕೆನಾ? ಸೊ ಇಲ್ಲಿ 5 ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿದೆ ಫಾಸ್ಫರಸ್ ಮತ್ತೆ ಕ್ಲೋರಿನ್ ಮಧ್ಯ. ಸೊ ಈ ಟ್ರಯಾಂಗಲ್ ಒಳಗಡೆ ಇರತಕ್ಕಂತ ಫಾಸ್ಫರಸ್ ಮತ್ತೆ ಕ್ಲೋರಿನ್ ಮಧ್ಯೆ ಇರತಕ್ಕಂತ ಬಾಂಡ್ ನಾವೇನಂತ ಹೇಳ್ತೀವಿ ಅಂದ್ರೆ ಈಕ್ವಟೋರಿಯಲ್ ಬಾಂಡ್ ಅಂತ ಹೇಳ್ತೀವಿ. ಈಕ್ವಟೋರಿಯಲ್ ಬಾಂಡ್. ಸೊ ಈ ಮೇಲ್ಗಡೆ ಮತ್ತೆ ಕೆಳಗಡೆ ಇರೋದನ್ನ ಏನಂತ ಹೇಳ್ತೀವಿ ಅಂದ್ರೆ ಆಕ್ಸಿಯಲ್ ಬಾಂಡ್ ಅಂತ ಹೇಳ್ತೀವಿ. ಓಕೆ, PCl5 ಟ್ರಿಗೋನಲ್ ಬೈ ಪಿರಮಿಡಲ್ ಸ್ಟ್ರಕ್ಚರ್ ಎಕ್ಸಿಬಿಟ್ ಆಗ್ತಾ ಇದೆ. ಸೊ ಈ ಟ್ರಯಾಂಗಲ್ ಒಳಗಡೆ ಇದ್ದ ಫಾಸ್ಫರಸ್ ಮತ್ತೆ ಕ್ಲೋರಿನ್ ಬಾಂಡ್ ಏನಂತ ಹೇಳ್ತೀರಾ ಈಕ್ವಟೋರಿಯಲ್ ಬಾಂಡ್ ಅಂತ ಹೇಳ್ತೀರಾ. ಸೊ ಇನ್ನೊಂದು ಎಬೋ ದಿ ಪ್ಲೇನ್ ಮತ್ತೆ ಬಿಲೋ ದಿ ಪ್ಲೇನ್ ಇರ್ತಕ್ಕಂಥ ಕ್ಲೋರಿನ್ ಬಾಂಡ್ ಏನಂತ ಹೇಳ್ತೀರಾ ಅಂದ್ರೆ ಆಕ್ಸಿಯಲ್ ಬಾಂಡ್ ಅಂತ ಹೇಳ್ತೀರಾ. ಸೊ ಇಲ್ಲಿ ಸೊ ಈಕ್ವಟೋರಿಯಲ್ ಬಾಂಡ್ ಅಲ್ಲಿ ಇರ್ತಕ್ಕಂಥ ಸೊ ಫಾಸ್ಫರಸ್ ಮತ್ತೆ ಕ್ಲೋರಿನ್ ಏನಿದೆ ಸೊ ಅದ್ರ ಬಾಂಡ್ ಲೆಂತ್ ಎಷ್ಟಿರುತ್ತೆ ಅಂದ್ರೆ 202 ಪಿಕೋಮೀಟರ್ ಇದೆ. ಬಟ್ ಫಾಸ್ಫರಸ್ ಮತ್ತು ಕ್ಲೋರಿನ್ ಮಧ್ಯೆ ಆಕ್ಸಿಯಲ್ ಬಾಂಡ್ ಎಷ್ಟಿರುತ್ತೆ ಅಂದ್ರೆ 240 ಪಿಕೋಮೀಟರ್ ಇರುತ್ತೆ. ಓಕೆನಾ? ಸೊ ಇಲ್ಲಿ ಹಂಗಾದ್ರೆ ನಿಮಗೆ ಎರಡು ಬಾಂಡ್ ಬರುತ್ತೆ, ಒಂದು ಈಕ್ವಟೋರಿಯಲ್ ಬಾಂಡ್ ಅಂತ ಹೇಳ್ತಾ ಇದ್ರೆ ಇನ್ನೊಂದು ಆಕ್ಸಿಯಲ್ ಬಾಂಡ್. ಈಕ್ವಟೋರಿಯಲ್ ಬಾಂಡ್ ಲೆಂತ್ 202 ಪಿಕೋಮೀಟರ್ ಇದ್ರೆ ಸೊ
ಆಕ್ಸಿಯಲ್ ಬಾಂಡ್ ಲೆಂತ್ ಎಷ್ಟಿದೆ ಅಂದ್ರೆ 240 ಪಿಕೋಮೀಟರ್ ಇದೆ. ಸೊ ಹಂಗಾಗಿ ನಿಮ್ಗೆ ಒಂದು ಕ್ವಶನ್ಸ್ ಕೇಳ್ಬೋದು. ಸೊ PCl5 ಸ್ಟ್ರಕ್ಚರ್ ವೇಪರ್ ಸ್ಟೇಜ್ ಇರ್ಬೋದು ಅಥವಾ ಸಾಲಿಡ್ ಫಾರ್ಮ್ ಅಲ್ಲಿ ಇರ್ಬೋದು ಎಕ್ಸಿಬಿಟ್ ಆದ್ರೆ. ಸೊ ನಿಮಗೆ ಇಕ್ವಟೋರಿಯಲ್ ಬಾಂಡ್ ಲೆಂತ್ ಗಿಂತ ಆಕ್ಸಿಯಲ್ ಬಾಂಡ್ ಲೆಂತ್ ಫಾಸ್ಫರಸ್ ಮತ್ತೆ ಕ್ಲೋರಿನ್ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಯೂಶುವಲಿ ಕ್ಲೋರಿನ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ ಅಂದ್ರೆ 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಆ 7 ವೇಲೆನ್ಸ್ ಎಲೆಕ್ಟ್ರಾನ್ ಅಲ್ಲಿ ಒಂದು ಮಾತ್ರ ಫಾಸ್ಫರಸ್ ಜೊತೆ ಕೋವಲೆಂಟ್ ಬಾಂಡ್ ಮಾಡ್ಕೊಂಡಿದೆ. ಇನ್ನ 3 ಅಥವಾ 6 ಎಲೆಕ್ಟ್ರಾನ್ಸ್ ಏನಿದೆ 3 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಈ 3 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಂದ್ರೆ ಇಲ್ಲಿರ್ತಕ್ಕಂಥ ಕ್ಲೋರಿನ್ ಅಲ್ಲೂ ಸಹ ಎಷ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ ಅಂದ್ರೆ 3 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಸೊ ಇಲ್ಲಿರ್ತಕ್ಕಂಥ ಕ್ಲೋರಿನ್ ಲೈ ಆನ್ ದಿ ಸೇಮ್ ಪ್ಲೇನ್ ಇದೆ, ಇನ್ನೊಂದು ಎಬೋ ದಿ ಪ್ಲೇನ್ ಇದೆ, ಇನ್ನೊಂದು ಬಿಲೋ ದಿ ಪ್ಲೇನ್ ಇದೆ. ಸೊ ಈ ಎಬೋ ದಿ ಪ್ಲೇನ್ ಇರ್ತಕ್ಕಂಥ ಕ್ಲೋರಿನ್ ಏನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದಾವೋ ಸೊ ಇವು ಆಕ್ಸಿಯಲ್ ಕ್ಲೋರಿನ್ ಆಟಮ್ಸ್ ಅಲ್ಲಿ ಇರ್ತಕ್ಕಂಥ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಇರುತ್ತೆ ಅಂದ್ರೆ ಹತ್ರ ಬರುತ್ತೆ. ಸೊ ಹತ್ರ ಬಂದಾಗ ಏನ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಲೋನ್ ಪೇರ್ ರಿಪಲ್ಷನ್ ಕ್ರಿಯೇಟ್ ಆಗುತ್ತೆ. ಸೊ ಎರಡರ ಮಧ್ಯೆ ಲೋನ್ ಪೇರ್ ರಿಪಲ್ಷನ್ ಕ್ರಿಯೇಟ್ ಆದಾಗ ಸೊ ಈ ಬಾಂಡ್ ಲೆಂತ್ ಸ್ವಲ್ಪ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗುತ್ತೆ. So due to lone pair repulsion, so axial bond length is greater than equatorial bond length ಅಂತ ಹೇಳ್ತೀವಿ. So triangle ಅಲ್ಲಿ ಇರ್ತಕ್ಕಂಥ 202 ಪಿಕೋಮೀಟರ್ ಗಿಂತ axial bond length ಯಾಕೆ ಜಾಸ್ತಿ ಇರುತ್ತೆ ಅಂದ್ರೆ so due to repulsion ಅಷ್ಟೇ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಕನ್ಸಿಡರ್ ಮಾಡಿದ್ರೆ ನಿಮಗೆ ಸೊ PCl5 ಸಾಲಿಡ್ ಫಾರ್ಮ್ ನಲ್ಲಿ ನಿಮಗೆ ಎರಡು ಫಾರ್ಮ್ ನಲ್ಲಿ ಎಕ್ಸಿಬಿಟ್ ಆಗುತ್ತೆ. PCl5 ಸಾಲಿಡ್ ಫಾರ್ಮ್ ನಲ್ಲಿ ಇದ್ರೆ ನಿಮಗೆ ಒಂದು PCl4 ಪ್ಲಸ್ ಸೊ ಇನ್ನೊಂದು PCl6 ಮೈನಸ್ ಎರಡು ಫಾರ್ಮ್ ನಲ್ಲಿ ಎಕ್ಸಿಬಿಟ್ ಆಗುತ್ತೆ. ಆ ಎರಡು ಫಾರ್ಮ್ ನಲ್ಲಿ ನೀವು ಕನ್ಸಿಡರ್ ಮಾಡಿದ್ರೆ PCl4 ಪ್ಲಸ್ ಟೆಟ್ರಾಹೆಡ್ರಲ್ ಫಾರ್ಮ್ ನಲ್ಲಿ ಎಕ್ಸಿಬಿಟ್ ಆಗುತ್ತೆ. ಟೆಟ್ರಾಹೆಡ್ರಲ್ ಓಕೆ PCl6 ಆಕ್ಟಾಹೆಡ್ರಲ್ ಫಾರ್ಮ್ ನಲ್ಲಿ. ಓಕೆ ಸೊ ನೆಕ್ಸ್ಟ್ ಏನಕ್ಕೆ ಯೂಸ್ ಮಾಡ್ತೀರಾ PCl5 ಮತ್ತೆ PCl3 ಅಂತ ಬಂದ್ರೆ ಸೊ PCl5 ಮತ್ತೆ PCl5 ನ ಈಥೈಲ್ ಕ್ಲೋರೈಡ್ ಇರಬಹುದು ಅಸಿಟೈಲ್ ಕ್ಲೋರೈಡ್ ಪ್ರಿಪರೇಷನ್ಸ್ ಗೆ ಸ್ಟಾರ್ಟಿಂಗ್ ಮೆಟೀರಿಯಲ್ಸ್ ಆಗಿ ಅಥವಾ ರಿಯೇಜೆಂಟ್ಸ್ ಆಗಿ PCl3 ಮತ್ತೆ PCl5 ನ ಯೂಸ್ ಮಾಡ್ತೀರಾ. ಓಕೆ ದೀಸ್ ಆರ್ ದ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಅಂಡ್ ಪ್ರಿಪರೇಷನ್ಸ್ ಆಫ್ ಓಕೆ ಫಾಸ್ಫರಸ್ ಕಾಂಪೌಂಡ್ಸ್. ಒಂದು ಫಾಸ್ಫರಿನ್ ಇನ್ನೊಂದು ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಯಾವಂದ್ರೆ ಹ್ಯಾಲೈಡ್ಸ್ ಆಫ್ ಫಾಸ್ಫರಸ್ ಟ್ರೈಹ್ಯಾಲೈಡ್ ಮತ್ತೆ ಫಾಸ್ಫರಸ್ ಪೆಂಟಾಹ್ಯಾಲೈಡ್. ಇದರಲ್ಲಿ ಇವೆರಡು ಇಂಪಾರ್ಟೆಂಟ್ ನೆನಪಿಟ್ಕೊಂಡಿರಿ. ಆಕ್ಸಿಯಲ್ ಬಾಂಡ್ ಲೆಂತ್ ಇಕ್ವಟೋರಿಯಲ್ ಬಾಂಡ್ ಲೆಂತ್ ಗಿಂತ ಯಾಕೆ ಜಾಸ್ತಿ ಇರುತ್ತೆ ಅಂದ್ರೆ ಲೋನ್ ಪೇರ್ ರಿಪಲ್ಷನ್. ಸೊ ಇನ್ನೊಂದು 1 ಮಾರ್ಕ್ಸ್ ಕೇಳಬಹುದು PCl5 ಫಾಸ್ಫರಸ್ ಪೆಂಟಾಕ್ಲೋರೈಡ್ ಸಾಲಿಡ್ ಫಾರ್ಮ್ ನಲ್ಲಿ ಎರಡು ಸ್ಟ್ರಕ್ಚರ್ ಎಕ್ಸಿಬಿಟ್ ಆಗುತ್ತೆ. ಒಂದು PCl4 ಪ್ಲಸ್ ಇನ್ನೊಂದು PCl6 ಮೈನಸ್. ಸೊ ಈ PCl4 ಪ್ಲಸ್ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಎಕ್ಸಿಬಿಟ್ ಆದ್ರೆ PCl6 ಮೈನಸ್ ನಿಮಗೆ ಆಕ್ಟಾಹೆಡ್ರಲ್ ಫಾರ್ಮ್ ನಲ್ಲಿ ಎಕ್ಸಿಬಿಟ್ ಆಗುತ್ತೆ ಅಂತ ಹೇಳಿ.